ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ಈಗ ನೀವು ನೋಡುತ್ತಿರುವ ದೃಶ್ಯ ನಮ್ಮ ಪಾಂಡವಪುರದ KSRTC ಬಸ್ ನಿಲ್ದಾಣ. ಬಹಳ ಜನಸಂಖ್ಯೆ ಇದೆ. ದಯಮಾಡಿ ನಮ್ಮ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಬರುವಾಗ ಬಸ್ ಹತ್ತುವಾಗ ಮತ್ತು ಇಳಿಯುವಾಗ ಜೋಪಾನವಾಗಿರಿ. ಬಹಳ ಜನಸಂದಣಿ ಇರುವುದರಿಂದ ಇಲ್ಲಿ ನಿಮ್ಮ ಮೊಬೈಲ್ಗಳು ಹಾಗೂ ಸರಗಳ್ಳತನ ಆಗುವ ಸಂಭವ ಇರುತ್ತದೆ. ನಿಮ್ಮ ಅಕ್ಕಪಕ್ಕದಲ್ಲೇ ಕಳ್ಳಿರಬಹುದು, ಎಚ್ಚರ. ನೋಡಿ ಎಷ್ಟೊಂದು ಜನಸಂಖ್ಯೆ ಇದ್ದಾರೆ. ಪ್ರತಿಯೊಂದು ಬಸ್ಸಲ್ಲೂ ಕೂಡ ಇಷ್ಟಿಷ್ಟು ಕ್ಯೂ ನಿಂತಿರುತ್ತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಿಮ್ಮ ಬಳಿ ಇರುವ ಮೊಬೈಲ್ ಹಾಗೂ ನಿಮ್ಮ ಆಭರಣಗಳು, ಪರ್ಸ್ಗಳು ಕಳ್ಳತನ ಆಗುವ ಸಂಭವ ಇರುತ್ತದೆ. ಹಾಗೂ ಸಂಜೆ ಒಂದು 3 ಗಂಟೆ ಆದಮೇಲೆ 3 ಗಂಟೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ 7 ಗಂಟೆ ತನಕ ಬಹಳ ಜನಸಂದಣಿ ಇರ್ತದೆ ಪಾಂಡವಪುರ KSRTC ಬಸ್ ಸ್ಟ್ಯಾಂಡಲ್ಲಿ. ನೋಡಿ ಎಷ್ಟಿದೆ ಜನಸಂಖ್ಯೆ. ಇಂಥ ಸಂದರ್ಭದಲ್ಲಿ ಕಳ್ಳತನಗಳು ಆಗುವ ಸಂಭವ ಇರುತ್ತದೆ. ದಯಮಾಡಿ ಸಾರ್ವಜನಿಕರು ಅಪರಾಧಗಳನ್ನು ಪತ್ತೆ ಹಚ್ಚಲು ಹಾಗೂ ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರು ನಮ್ಮ ಪೊಲೀಸರ ಜೊತೆ ಸಹಕರಿಸಬೇಕಾಗಿ ವಿನಂತಿ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಇದೊಂದು ತಾಲೂಕು ಹೆಡ್ಕ್ವಾರ್ಟರ್ಲಿರೋ ಬಸ್ ನಿಲ್ದಾಣ. ಇಷ್ಟೊಂದು ಜನ ವಿದ್ಯಾರ್ಥಿಗಳು, ಪ್ರಯಾಣಿಕರು, ಸಾರ್ವಜನಿಕರು, ಉದ್ಯೋಗಸ್ಥರು ಎಲ್ಲ ಇರ್ತಾರೆ. ದಯಮಾಡಿ ನೋಡಿ, ಇದು ಪಾಂಡವಪುರದಿಂದ ಕೇರ್ಪೇಟೆಗೆ ಹೋಗುವಂಥ ಕಡೆ ನಿಂತ್ಕೊಳ್ಳೋ ಬಸ್ಸು. ಎಲ್ಲಿ ಎಷ್ಟು ಜನ ಇದ್ದಾರೆ. ಹಾಗಾಗಿ ದಯಮಾಡಿ ಮತ್ತೆ ನೋಡಿ, ಮಂಡ್ಯ ಬಸ್ ಸ್ಟಾಪ್ ಹೋಗು ಮತ್ತು ಪಾಂಡವಪುರದಿಂದ ಮೈಸೂರಿಗೆ ಹೋಗೋದ್ರಲ್ಲಿ ಎಲ್ಲ ಇಷ್ಟೊಂದು ಜನಸಂಖ್ಯೆ ಇದೆ. ಜೋಪಾನ ಎಚ್ಚರಿಕೆ.